ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆಯ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚಾನಲ್ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಾರೆ. ನನಗೆ ಎಷ್ಟೋ ಜನ ಕಮೆಂಟ್ದಾಗ ಹಾಕಿದ್ರೆ, ಅಕ್ಕ ನಮ್ಮ ಮದುವೆಗೆ ಇಷ್ಟು ವರ್ಷ ಆಯಿತು, ಮಕ್ಕಳಿಲ್ಲ ಅಥವಾ ಸಂತಾನ ಆಕತ್ತಿಲ್ಲ, ನಮಗೇನೋ ಒಂದು ಅದಕ್ಕೋಸ್ಕರ ಸೇವೆ ಇದೆ. ಅದೇ ರೀತಿ ಈ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ 2025 ಮೊದಲನೇ ಪುತ್ರದ ವೈಕುಂಠ ಏಕಾದಶಿ. ಈ ಏಕಾದಶಿ ದಿನ ಅಂದ್ರೆ ಈ 10 ತಾರೀಕು ಬರೋ ಶುಕ್ರವಾರ 10 ತಾರೀಕು ವೈಕುಂಠ ಏಕಾದಶಿ ಅಥವಾ ಪುತ್ರತಾ ವೈಕುಂಠ ಏಕಾದಶಿ ಏನು ಕರಿತೇವಲ್ಲ, ಈ ದಿನ ಮಾಡುವಂಥ ಸಂತಾನ ಪ್ರಾಪ್ತಿಗೋಸ್ಕರ ಮಾಡುವಂಥ ದಿಂಡೋರಿ ಪ್ರಣೀತ್ ವತಿಯಿಂದ ತಿಳಿಸ್ಕೊಟ್ಟಂಥ ಸೇವೆಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋನು. ಪ್ರತಿ ಸಲನ ಏಕಾದಶಿ ಅಥವಾ ಸಂತಾನ ಪ್ರಾಪ್ತಿಗೋಸ್ಕರ ಹೇಳಿದಂಥ ಸೇವೆ ಸಲ ಪ್ರತಿ ವರ್ಷ ನಾನು ಇದನ್ನು ಶೇರ್ ಮಾಡ್ಕೊಂಡಿರ್ತೇನೆ. ನಾ ಇದರಿಂದ ನಾನು ಒಂದಿಬ್ಬರು ಜನಕ್ಕೆ ನಾನು ಹೇಳಿದ್ದೇನೆ, ಅದ್ರಾಗ ಅವ್ರಿಗೆ ಸುಂದರವಾದ ಅನುಭವ ಕೂಡ ಬಂದೈತಿ. ಹಾಗಾಗಿ ಇವತ್ತು ಆ ಒಂದು ಸೇವೆನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನೋಡ್ರಿ. ಮೊದಲನೇದಾಗಿ ಮದುವೆ ಆದ ಕೂಡಲೇ ಅಥವಾ ನಮ್ಗೆ ಮಕ್ಕಳು ಆಕತ್ತಿಲ್ಲ ಅಥವಾ ಏನೋ ಒಂದು ಮಗು ಆಗಿ ಅದ್ರ ಮೇಲೆ ಹೊಳ್ ಮಕ್ಕಳು ಆಕತ್ತಿಲ್ಲ ಅಥವಾ ಗರ್ಭಧಾರಣಾಗಿ ಮಿಸ್ಕ್ಯಾರೇಜ್ ಆಕತೈತಿ. ಈ ರೀತಿ ಎಷ್ಟೋ ಸಮಸ್ಯೆಗಳು ನಾವು ನೋಡ್ತಿರ್ತೇವೆ, ಎಷ್ಟೋ ಹಾಸ್ಪಿಟ್ಲ್ ಎಲ್ಲ ಮಾಡ್ತಿರ್ತೇವೆ ಅಥವಾ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಕೂಡ ನಮ್ಗೆ ಗರ್ಭಧಾರಣೆ ಆಕತ್ತಿಲ್ಲ, ಏನೋ ಒಂದು ಸಮಸ್ಯೆ ಆಕತೈತೆ ಹೇಳಿ ನಾವು ಎಷ್ಟೋ ಸಲ ನಮ್ಗೆ ಹಾಸ್ಪಿಟ್ಲ್ ಎಲ್ಲ ತೋರಿಸ್ತಿರ್ತವೆ. ಅದ್ರ ಜೊತೆಗೆ ನಾವು ಈ ಸೇವೆಯನ್ನು ಕೂಡ ಮಾಡೋದಿತ್ತು. ನಿಮಗೆ ಈ ಸೇವೆಯನ್ನು ಮಾಡಿದ ಕೂಡಲೇ ಹಾಸ್ಪಿಟಲ್ ತೋರಿಸ್ಬೇಡತ್ತಿರುತ್ತಲ್ಲ, ನೀವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೋಕೋತೀರಿ ಅಂದ್ರೆ ಅದ್ರ ಜೊತೆಗೂ ಈ ಸೇವೆಯನ್ನು ಆರಂಭ ಮಾಡಿ. ಮೊದಲನೇದಾಗಿ ಯಾಕೆ ನಮಗೆ ಈ ದೋಷಗಳು ಹತ್ತವ ಅಂದ್ರೆ, ಮೊದಲೇ ನೋಡ್ರಿ, ಇವಾಗ ಮದುವೆ ಆದಿಲ್ಲ, ಮದುಮಗಳ ಅಥವಾ ಮದುಮಗನ ನಮ್ಮ ಕಡೆ ಅಂತೂ ಮದುವೆ ಐತಂದ್ರೆ 1 ತಿಂಗಳು ಹೊರಗಡೆ ಎಲ್ಲಿ ಬಿಡಲಿ, ಯಾಕಂದ್ರೆ ಅರಿಶಿನ ಮೈಯತ್ತೆ ಇರ್ತೈತಿ. ಅವಾಗ ಹೊರಗಿನ ಬಾಧ ಅಂದ್ರೆ ಶಾರೀರಿಕ ಹೊರಗಿನ ಬಾಧ ಆಗುವಂಥ ಚಾನ್ಸ್ ಜಾಸ್ತಿ ಇರ್ತಾವೆ. ಅರಿಶಿನ ಮೈ ಅಂದ್ರೆ ಅರಿಶಿನ ನೀರು ಬಿದ್ದಿರ್ತಾವೆ. ಹಾಗಾಗಿ 15 ದಿನ ಅಥವಾ 1 ತಿಂಗಳು ನಮ್ಮ ಕಡೆ ಅರಿಶಿನ ನೀರು ತೆಗಿತಕ್ಕ ಹೊರಗಂತೂ ಎಲ್ಲೂ ಬಿಡಲ್ಲ, ಕೆಲಸಕ್ಕಾಗಲಿ ಅಥವಾ ಸಾಯಂಕಾಲ ಮಧ್ಯಾಹ್ನ ಈ ರೀತಿ ಹೊರಗಡೆ ಬಿಡಲ್ಲ. ಅಂಥ ಟೈಮ್ದಾಗ ಆ ಹೊರಗಿನ ಬಾಧ ಶಾರೀರಿಕ ತೊಂದರೆಗಳು ಆಗುವಂಥ ಚಾನ್ಸ್ ಜಾಸ್ತಿ ಇರ್ತಾವೆ. ಇನ್ನು ಮನ್ಯಾಗ ಯಾವುದೇ ರೀತಿ ಧಾರ್ಮಿಕ ಕಾರ್ಯಗಳು ಇಲ್ಲ, ಸತತವಾಗಿ ಮನ್ಯಾಗ ಯಾವುದೇ ರೀತಿ ಧಾರ್ಮಿಕ ಕಾರ್ಯಗಳು ಆಗದಿಲ್ಲ ಅಂದ್ರೂ ಕೂಡ ನಮ್ಗೆ ಈ ರೀತಿ ಒಂದು ಸಂತತಿ ಅಭಿವೃದ್ಧಿ ಹೋಗೋ ಪ್ರಾಬ್ಲಮ್ ಆಗ್ತವೆ. ಇನ್ನು ನೆಕ್ಸ್ಟ್ ಅಂದ್ರೆ ಅತ್ಯಂತ ಪಿತೃದೋಷ. ನಾವು ಪಿತೃವರಲ್ಲಿ ನಮ್ಗೆ ಆಶೀರ್ವಾದ ಅವ್ರು ಬೇಕು, ಅವ್ರ ಆಶೀರ್ವಾದ ಇಲ್ಲ ನಮ್ಮ ಜೀವನದಾಗ ಯಾವುದೇ ರೀತಿ ಕೂಡ ಕೆಲಸದಾಗ ಯಶಸ್ಸು ಅನ್ನೋದಿಲ್ಲ. ಹಾಗಾಗಿ ಪ್ರಖರ ಪಿತೃದೋಷ ಇತ್ತಂದ್ರೂ ಕೂಡ ಈ ಸಮಸ್ಯೆ ಸಂತತಿ ಸಮಸ್ಯೆ ನಮ್ಗೆ ಕಾಡ್ತಿರ್ತೀವಿ. ನನಗೆ ಗೊತ್ತಿದ್ದಂಥ ಮಾಹಿತಿ ಅಥವಾ ದಿಂಡೋರ್ ಪ್ರಾಣಿತ್ವದಿಂದ ತಿಳಿಸ್ಕೊಟ್ಟಂಥ ಮಾಹಿತಿ. ಇನ್ನು ಈ ದೋಷ ಅಂದರೆ ಈ ಸಂತಾನ ಪ್ರಾಪ್ತಿಗೆ ಮಾಡಬೇಕಾಗಿರುವಂಥ ಸೇವೆ, ಮೊದಲನೇದಾಗಿ ಶುಕ್ರವಾರ ದಿವಸ 10 ತಾರೀಕು ಆ ದಿನ ನೀವು ಉಪವಾಸ ಮಾಡಿ. ಸಾಧ್ಯ ಆದರೆ ಗಂಡ ಹೆಂಡತಿ ಇಬ್ಬರು ಜನ ಕೂಡ ನೀವು ಆ ದಿನ ಉಪವಾಸ ಮಾಡ್ಬೋದು, ಅಥವಾ ಯಾರಾದರೂ ಒಬ್ಬರೇ ಕೂಡ ಉಪವಾಸ ಕಂಪಲ್ಸರಿತೆ ಏನಿಲ್ಲ. ನಿಮ್ಮ ಶಾರೀರಿಕ ನಿಮ್ಮ ಆರೋಗ್ಯ ಚಲೋ ಇತ್ತಂದರೆ ನೀವು ಉಪವಾಸ ಮಾಡಿ ಈ ಸೇವೆಯನ್ನು ಮಾಡಿರಿ. ಅದಕ್ಕಿಂತ ಮುಂಚೆ ನಮ್ಮ ಸುತ್ತಮುತ್ತ ಕೇಂದ್ರ ಸ್ವಾಮಿ ಮಹಾರಾಜರ ಕೇಂದ್ರ ಇದ್ದು ಅಂದ್ರೆ ಅಲ್ಲಿ, ಅಥವಾ ದತ್ತ ಮಹಾರಾಜರ ಕೇಂದ್ರ ಇವೆರಡೂ ಇಲ್ಲಾಗಿದ್ದಂದ್ರೆ ಮನ್ಯಾಗ ನೀವು ಗುರುವಾರ ದಿವಸ ಮೊದಲನೇದಾಗಿ ಸ್ವಾಮಿ ಮಹಾರಾಜರಿಗೆ ಸಂಕಲ್ಪ ಮಾಡಬೇಕು. ಒಂದು ತೆಂಗಿನಕಾಯಿ ಸಕ್ಕರೆ ಉದ್ಬತ್ತಿ ಅಲ್ಲಿ ಇಟ್ಟ ಸ್ವಾಮಿ ಮಹಾರಾಜರಿಗೆ ನಾ ಸಂತಾನ ಪ್ರಾಪ್ತಿಗೋಸ್ಕರ ನಾಳಿನ ದಿನ ಬರುವಂಥ ಏಕಾದಶಿಗೆ ಪುತ್ರತಾ ವೈಕುಂಠ ಏಕಾದಶಿಗೆ ಈ ಸೇವೆಯನ್ನು ಮಾಡ್ಕೊಂಡನು. ಈ ಸೇವೆದಾಗ ಯಾವುದೇ ರೀತಿ ವಿಘ್ನಗಳು ಬರ್ದಂಗೆ ಈ ಸೇವೆ ಪೂರ್ಣವಾಗಿ ಆಗಲಿ, ನನಗೆ ಆದಷ್ಟು ಜಲ್ದಿ ಅದು ನನ್ನ ಸಂಕಲ್ಪದ ಅಥವಾ ನನ್ನ ಏನೋ ಒಂದು ಆಸೆ ಐತೆ ಅದು ಪೂರ್ಣ ಆಗ್ಲತ್ತೇಳಿ ಸ್ವಾಮಿ ಮಹಾರಾಜರಿಗೆ ಸಂಕಲ್ಪ ಮಾಡಿ ಪುತ್ರತಾ ಏಕಾದಶಿ ದಿವಸ ಈ ಸೇವೆಯನ್ನು ಮಾಡೋದೈತಿ. ಮೊದಲನೇ ದಿನ ನಿಮ್ಮ ಮನ್ಯಾಗ ಬಾಳಕೃಷ್ಣನ ಮೂರ್ತಿ ಇರ್ಬೇಕು. ನಮ್ಮ ಕಡೆ ಅಂತೂ ಮದುವೆ ಐತಂದ್ರೆ ಆರತಿ ಸಟ್ಟದಾಗ ಬಾಳಕೃಷ್ಣನ ಮೂರ್ತಿ ಕೊಡ್ತಾರೆ. ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರ್ತೈತಿ, ಆದರೆ ನಮ್ಮ ಕಡೆ ಇದ್ದದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ರೀತಿ ನೋಡಿ ಬಾಳಕೃಷ್ಣನ ಮೂರ್ತಿ ಇಲ್ಲಿ ನಾನು ಅದನ್ನು ಪೂಜೆ ಮಾಡಿದ್ದೀನಿ, ನಿಮ್ಗೆ ತೋರಿಸ್ಕೊಂಡು. ಕೃಷ್ಣನ ಮೂರ್ತಿ ಈ ರೀತಿ ಒಂದು ಕಾಲ ಮೇಲೆ ಒಂದು ಕಾಲ ಕೆಳಗಿರ್ತೈತಿ. ಈ ರೀತಿ ಬಾಳಕೃಷ್ಣನ ಮೂರ್ತಿ ಪ್ರತಿಯೊಬ್ಬರು ಮನೆಯಾಗ ಇರ್ತೈತಿ. ಒಂದು ವೇಳೆ ನಿಮ್ಮ ಮನೆಯಾಗ ಇಲ್ಲಾಗಿತ್ತಂದ್ರೆ ನೀವು ಗುರುವಾರ ದಿವಸ ಅಥವಾ ಏಕಾದಶಿ ದಿವಸ ಅಂದ್ರೂ ಕೂಡ ನಡೀತೈತಿ. ಆ ದಿನ ನೀವು ಈ ಬಾಳಕೃಷ್ಣನ ಮೂರ್ತಿ ನಿಮ್ಮ ಮನೆಯಾಗ ಕಂಪಲ್ಸರಿ ಇರಬೇಕು. ಬಾಳಕೃಷ್ಣನ ಮೂರ್ತಿ ಮನೆಯಾಗ ಇರಬೇಕು. ಹಾಗಾಗಿ ಈ ಮೂರ್ತಿ ಇತ್ತಂದ್ರೆ ನೀವು ಇದ್ರ ಮ್ಯಾಗ ನಿಮ್ಗೆ ಸೇವೆ ಮಾಡೋದೈತಿ. ಮೊದಲನೇದಾಗಿ ಒಂದು ದೊಡ್ಡದ ನಾವು ಅಭಿಷೇಕ ಪಾತ್ರ ಅಂತ ಏನು ಕರಿತೀವೋ ಅದು ಇಲ್ಲ ಇತ್ತಂದ್ರೆ ನಿಮ್ಮ ಮನೆಯಾಗ ಒಂದು ದೊಡ್ಡ ಪ್ಲೇಟ್ ತೊಗೊದು ಅದ್ರ ಮ್ಯಾಗ ನೀವು ಚಮಚಲ ನೀರು ಹಾಕೋತ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡುವಾಗ ಮೊದಲನೇದಾಗಿ ಸಂತಾನ ಗೋಪಾಳ ಮಂತ್ರ, 1 ಮಾಳ ಸಂತಾನ ಗೋಪಾಳ ಮಂತ್ರವನ್ನು ಹೇಳ್ಬೇಕಂದ್ರೆ 1 ಮಾಳ ಅಂದ್ರೆ 108 ಸಲ. ಮೊದಲೇ ದಿನ ನೋಡ್ರಿ, ನೀವು ಗಂಡ ಹೆಂಡತಿ ಈ ಏಕಾದಶಿ ದಿವಸ ಬೆಳಗ್ಗೆ ಸಾಯಂಕಾಲ ಎನಿ ಟೈಮ್ ಈ ಸೇವೆಯನ್ನು ನೀವು ಮಾಡ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರು ಬೆಳಗ್ಗೆನ ಖಾಲಿ ಇರ್ತಾರತ್ತೆ ಇಲ್ಲ, ಅಥವಾ ನಿಮ್ಮ ಮನ್ಯಾಗ ನೀವು ಗಂಡ ಹೆಂಡತಿ ಇಬ್ಬರು ಕೂಡಿ ಜೋಡಿಲೇ ಕೂತ ಈ ಸೇವೆಯನ್ನು ಮಾಡೋದು. ನೀವು ಹೇಳ್ರಿ ಈ ರೀತಿ. ಹೋದ್ಸಲ ನನಗೆ ಯಾರೋ ಒಬ್ರು ಫೋನ್ ಹಚ್ಚಿರು, ಅವರು ಕೂಡ ಈ ಸೇವೆಯನ್ನು ಮಾಡಿರು. ಹಾಗಾಗಿ ಅವರು ಒಂದ್ಸಲ ಸೇವೆ ತೊಗೊಂಡ ಮತ್ತೊಂದ್ಸಲ ಹೊಳ್ಳಿ ಫೋನ್ ಹಚ್ಚಿರಕ್ಕ ಮನ್ಯಾಗ ಶಾಂತಿ ಐತಿ, ಈ ಸೇವೆ ಮಾಡಿ ಕೂಡಲೇ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನತೆ ಹೇಳಿ ಫೋನ್ ಹಚ್ಚಿರು. ಸೇವೆ ನಾನು ಅಂದ್ರೆ ದಿಂಡೂರು ಪ್ರಣತಿಯಿಂದ ಅವ್ರಿಗೆ ಕೇಳಿ ನಾ ಸೇವೆಯನ್ನು ಕೊಟ್ಟಿರೋ ಹೊಳ್ಳಿ ಫೋನ್ ಹಚ್ಚಿರು.
ಹಾಗಾಗಿ ಆ ನಂತರ ನೀವಿಬ್ಬರು ಜೋಡಿಲೇನೆ ಈ ಸೇವೆ ಮೊದಲೇ ದಿನ ಮಾತ್ರ ನೀವು ಜೋಡಿಲೇನೆ ಈ ಸೇವೆಯನ್ನು ಮಾಡೋದೈತಿ. ಕೂತ ಇಬ್ಬರು ಮಂದಿ ಬಾಲಕೃಷ್ಣನ ಮೂರ್ತಿ ಮ್ಯಾಗ ನೀರಿನಿಂದ ಅಭಿಷೇಕ ಮಾಡ್ಕೋತ ಮೊದಲನೇದಾಗಿ ಒಂದು ಮಾಳ ಸಂತಾನ ಗೋಪಾಳ ಮಂತ್ರ ದೇವಕಿ ಸುತಂ ಗೋವಿಂದ ವಾಸುದೇವ ಜಗತ್ಪತಿ ದೇಮಹಿ ತನ್ಮಯ ಕೃಷ್ಣಾತ್ವಹಂ ಶರಣಾಗತಂ. ಈ ಮಂತ್ರವನ್ನು 108 ಸಲ, ಒಂದು ಮಾಡಲ್ಲ 108 ಸಲ ಮಾಡಿ ಆನಂತರ ಒಂದು ಸಲ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರದ ಪಾರಾಯಣ ಮಾಡಬೇಕು. ಆನಂತರ ಪುರುಷ ಸೂಕ್ತ 16 ಸಲ ನೀವು ಯೂಟ್ಯೂಬ್ಗೆ ಹಚ್ಚಿರಿ ಅಥವಾ ನೀವು ಸ್ವತಃ ನಿತ್ಯ ಸೇವೆ ಪುಸ್ತಕಕ್ಕೆ ತಂದ್ರೆ ತಗೋರಿ, ಅಥವಾ ಪುರುಷ ಸೂಕ್ತದ ಕನ್ನಡದಾಗ ಐತಿ ಅದನ್ನು ಕೂಡ ನೀವು ಪ್ರಿಂಟ್ ತಗೊಂಡು ಸೇವೆಯನ್ನು ಮಾಡೋದೈತಿ. ಆನಂತರ ಶ್ರೀ ಸೂಕ್ತ 1 ಸಲ ವಿತ್ ಫಲಶ್ರುತಿ ಸಕಟ. ಆನಂತರ ರಾಮ ರಕ್ಷಾ ಸೂತ್ರ ನೋಡಿ, ರಾಮ ರಕ್ಷಾ ಸ್ತೋತ್ರ ಸಂಪೂರ್ಣ ಅನ್ನೋದಿಲ್ಲ, 1ರಿಂದ 9ನೇ ಸಾಲವರೆಗೆ ಅನ್ನೋದೈತಿ. ಅಲ್ಲಿಂದ ಮುಂದೆ ರಾಮ ರಕ್ಷಾ ಸ್ತೋತ್ರ ಏನೈತಿ ಅದ ಫಲಶ್ರುತಿ ಇರ್ತೈತಿ. ಹಾಗೆ ಆ ನಂತರ 1ರಿಂದ 9ನೇ ಸಾಲವರೆಗೆ ಅಲ್ಲಿ ತನಕ ನಿಮ್ಗೆ ರಾಮ ರಕ್ಷಾ ಸ್ತೋತ್ರದ ಮಾಡೋದೈತಿ. ಇದನ್ನ ನಾವು 41 ದಿನ ಈ ಸೇವೆಯನ್ನು ಮಾಡೋದೈತಿ. ಆ ನಂತರ ಆ ಅಭಿಷೇಕ ಹಾಕಿದ ತೀರ್ಥ ಏನೈತಿಲ್ಲ ಅದನ್ನು ನೀವು ಗಂಡ ಹೆಂಡತಿ ಇಬ್ಬರೇ ಮಾತ್ರ ಸೇವೆಯನ್ನು ಮಾಡಬೇಕು, ಇಬ್ಬರೇ ಕುಡಿಬೇಕು, ಬೇರೆದವ್ರು ಯಾರಿಗೂ ಕೊಡೋದಿಲ್ಲ. 41 ದಿನ ಈ ಸೇವೆಯನ್ನು ಮಾಡೋದೈತಿ ಸಂತಾನ ಪ್ರಾಪ್ತಿಗಾಗಿ. ಮಕ್ಕಳಾಗಿಲ್ಲ ಅಥವಾ ಈಗ ಒಂದು ನಮ್ಗೆ ಮಗು ಐತಿ, ಇನ್ನು ನೆಕ್ಸ್ಟ್ ಮಗು ಆಗಲಿ ಯಾವುದೇ ನಿಮ್ಗೆ ನೋಡಿ ಗಂಡು ಮಗು ಇತ್ತಂದ್ರೆ ಹೆಣ್ಣು ಮಗು ಇತ್ತಂದ್ರೆ ಗಂಡು ಮಗು ಆಗಲಿ ಅಥವಾ ಗಂಡು ಮಗು ಇತ್ತಂದ್ರೆ ಒಟ್ಟು ನಮ್ಗೆ ಮಕ್ಕಳಾಗಬೇಕು ಅಂತಂದ್ರೆ ಸಂತಾನ ಪ್ರಾಪ್ತಿಗೋಸ್ಕರ ಈ ಪುತ್ರಾತ ಏಕಾದಶಿ ದಿನ ಮಾಡುವಂಥ ಈ ಸೇವೆ ಆಗೈತಿ. ಆ ನಂತರ ಆ ತೀರ್ಥವನ್ನು ನೀವು ಪ್ರತಿದಿನ 41 ದಿನ ಈ ಸೇವೆಯನ್ನು ಮಾಡೋದೈತಿ. ಮಹಿಳೆಯರ 1ನೇ ದಿನ ಗಂಡ ಹೆಂಡತಿ ಜೋಡಿಲಿ ಮಾಡೋದೈತಿ, ಮತ್ತು ಉಳಿದ ದಿನ ನಾವು ಜೋಡಿಲಿ ಮಾಡ್ರಿ ನಡ್ದೈತಿ ಅಥವಾ ಯಾರಾದರೂ ಒಬ್ರು ಈ ಸೇವೆಯನ್ನು ಮಾಡ್ರಿ ನಡ್ದೈತಿ. ಆದ್ರೆ ತೀರ್ಥವನ್ನು ಪ್ರತಿದಿನ ಇಬ್ಬರು ಕೂಡ ಸೇವನೆಯನ್ನು ಮಾಡಬೇಕು. ಆ ನಂತರ ಯಾವಾಗ ಮಂತ್ಲಿ ಪ್ರಾಬ್ಲಮ್ ಬತ್ತು ಮಹಿಳೆಯರ್ದಂದ್ರೆ ಆ 5 ದಿನ ಗ್ಯಾಪ್ ಮಾಡಿ ನೆಕ್ಸ್ಟ್ ನೀವು ಆ ಸೇವೆಯನ್ನು ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಇನ್ನೇನಾರ ಸೂತಕದ ಬತ್ತು ಅಥವಾ ಏನೋ ನಮ್ಗೆ ಅಡಚಣೆ ಸೂತಕ್ಕೆ ಬತ್ತಂದ್ರೆ ಆ ಸೇವೆನ ಅಲ್ಲೇ ಸ್ಟಾಪ್ ಮಾಡಿ ನೆಕ್ಸ್ಟ್ ನೀವು ಮತ್ತು ಹೊಸ ಏಕಾದಶಿ ದಿನ ಅಥವಾ ಅಲ್ಲಿ ಸೇವೆನ ಅಲ್ಲಿಗೆ ನಿಲ್ಲಿಸ್ಬೇಕು. ಸೂತಕ್ಕೆ ಬತ್ತಂದ್ರೆ ಸೇವೆಯನ್ನು ಕಂಟಿನ್ಯೂ ಮಾಡೋಕ್ಕೆ ಬರಲ್ಲ, ಹಾಗಾಗಿ ಸೂತಕ್ಕೆ ಬತ್ತಂದ್ರೆ ಆ ಸೇವೆನ ಅಲ್ಲಿಗೆ ಸ್ಟಾಪ್ ಮಾಡಿ ನೀವು ಅಲ್ಲಿಗೆ ಅದನ್ನು ನೆಕ್ಸ್ಟ್ ಹೊಸ ಬರುವಂಥ ಏಕಾದಶಿ ದಿನ ಅಂದರೆ ಜನವರಿ 25 ತಾರೀಕು ಮತ್ತು ಏಕಾದಶಿ ಐತಿ, ಆ ಏಕಾದಶಿ ದಿನ ನೀವು ಆರಂಭ ಮಾಡ್ಬೋದು. ಆದರೆ ಪುತ್ರತ ಏಕಾದಶಿ ದಿವಸ ಮಾಡಿದಂಥ ಸೇವೆ ಹೆಚ್ಚು ಫಲಕಾರಿಯಾಗಿರ್ತೈತಿ. ಆ ನಂತರ ಇನ್ನು ಈ ಸೇವೆ ಮಾಡುವಾಗ ಏನಪ್ಪ ನಿಯಮ ಅಂದ್ರೆ ನಾನ್ ವೆಜ್ ಮಾತ್ರ ಬಿಡಬೇಕು, ನಾನ್ ವೆಜ್ ಬಿಡಬೇಕು. ಆ ನಂತರ ಪರಾನ್ನ ವರ್ಜ್ ಮಾಡ್ಬೇಕಂದ್ರೆ ಬೇರೆದವ್ರ ಮನ್ಯಾಗ ಹೋಗಿ ಊಟ ಮಾಡೋದು, ಬೇರೆದವ್ರ ಮನ್ಯಾಗ ಹೋಗಿ ಕೊಟ್ಟಂಥ ಊಟವನ್ನು ನೀವು ಸೇವನೆ ಮಾಡಬಾರ್ದು. 41 ದಿನ ಈ ಸೇವೆಯನ್ನು ಮಾಡೋದಿರ್ತೈತಿ. ಪರಾನ್ನ ವರ್ಜ, ನಾನ್ ವೆಜ್ ವರ್ಧ ಇಷ್ಟೇ ನಿಯಮಗಳಿದಾವೆ, ಬೇರೆ ಯಾವ ನಿಯಮಗಳಿಲ್ಲ, ಬ್ರಹ್ಮಚರ್ಯ ಪಾಲನೆ ಇಲ್ಲ, ಏನಿಲ್ಲ. ಆ ನಂತರ ಈ ಸೇವೆಯನ್ನು ಮಾಡೋದ್ನಾಗ ನೀವು ಸಂಕಲ್ಪ ಮಾಡಬೇಕು, 41 ದಿನ ಸೇವೆ ಮಾಡಬೇಕು. ಮೊದಲನೇ ದಿನ ಗಂಡ ಹೆಂಡತಿ ಇಬ್ಬರು ಮಾಡಬೇಕು. ಮತ್ತು ಎಲ್ಲರೇ ಹೊರಗೆ ಹೋಗೋದ ಇತ್ತಂದ್ರೆ ನೀವು ಮೊದಲನೇದಾಗಿ ಸೇವೆಯನ್ನು ಮುಗಿಸ್ಕೋಬೇಕು ಅಥವಾ ಹೊಳ್ಳಿ ಬಂದು ಸೇವೆಯನ್ನು ಮಾಡಬೇಕು. ಇವತ್ತು 8 ಗಂಟೆಗೆ ಸೇವೆ ಮಾಡಿ ಅಂದ್ರೆ ನಾಳಿನ ದಿನವೂ 8 ಗಂಟೆಗೆ ಸೇವೆ ಮಾಡೋಕೆ ಪ್ರಯತ್ನ ಮಾಡಿರಿ. ಅಂದ್ರೆ ಒಂದು ಸೇವೆಗೆ ಒಂದು ಟೈಮ್ ಕರೆಕ್ಟ್ ಇಟ್ಕೊಂಡು ಹೋಗ್ರಿ. ಆನಂತರ ಈ ಸೇವೆಯನ್ನು ಮಾಡೋದೈತಿ. ಸಂತಾನ ಪ್ರಾಪ್ತಿಯ ಅತ್ಯಂತ ಪ್ರಭಾವಿ ಸೇವೆ ಐತಿ. ಬರುವಂಥ 10 ತಾರೀಕು ಜನವರಿ 10/1/2025 ಪುತ್ರತಾ ವೈಕುಂಠ ಏಕಾದಶಿ ದಿನ ಸಂತಾನ ಪ್ರಾಪ್ತಿಗೋಸ್ಕರ ಮಾಡುವಂಥ ಸೇವೆ ಆಗೈತಿ. ಎಲ್ಲರೂ ಶೇರ್ ಮಾಡಿ, ನಿಮ್ಮ ಸುತ್ತಮುತ್ತ ಇದ್ದರೂ ಕೂಡ ಈ ಸೇವೆ ಬಗ್ಗೆ ಮಾಹಿತಿಯನ್ನು ಕೊಡ್ರಿ. ಇನ್ನು ನಮ್ಮ ಕೆಲವೊಂದು ಜನ ಅಂದ್ರೆ ಬೇರೆ ಕಡೆ ಇದ್ದಾರೆ ಅಂದ್ರೆ ಗಂಡ ಹೆಂಡತಿ ಬೇರೆ ಕಡೆ ಅಂದ್ರೆ ಹೆಂಡತಿ ಒಂದು ಕಡೆ ಇದ್ದಾಳು, ಗಂಡ ಕೆಲಸದಾಗ ಬೇರೆ ಕಡೆ ಇದ್ರೆ ನೀವು ಆ ದಿನ ನೀವು ಒಬ್ಬರು ಕೂಡ ಈ ಸೇವೆಯನ್ನು ಮಾಡ್ಬೋದು. ಅನಿವಾರ್ಯ ಪರಿಸ್ಥಿತಿ ಐತಿ, ಯಾಕಂದ್ರೆ ಅವ್ರು ಬೇರೆ ಕಡೆ ಬೇರೆ ಡ್ಯೂಟಿ ಮ್ಯಾಗದ ಇದ್ರು ಬರೋಕ್ಕಾಗದಂಥ ಒಂದು ಪರಿಸ್ಥಿತಿ ಅಂದ್ರೆ ನೀವು ಒಬ್ಬರು ಕೂಡ ಈ ಸೇವೆಯನ್ನು ಮಾಡಿ ಯಾವಾಗ ಅವ್ರು ಬರ್ತಾನೆ ಅವ್ರಿಗೂ ಕೂಡ ನೀವು ಈ ತೀರ್ಥವನ್ನು ಅದನ್ನ ಸೇವೆಯನ್ನು ಕಂಟಿನ್ಯೂ ಮಾಡಿ ಅವ್ರ ತೀರ್ಥವನ್ನು ಕೊಡ್ಬೋದು. ಇಷ್ಟ ಈ ಪುತ್ರತಾ ಏಕಾದಶಿ ದಿನ ಸಂತಾನ ಪ್ರಾಪ್ತಿಯ ಅತ್ಯಂತ ಪ್ರಭಾವಿ ಸೇವೆ ಆಗಿತ್ತು. ಇವತ್ತಿನ ಆ ಸೇವೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ, ಹೆಚ್ಚಿನ ಪ್ರಮಾಣದಾಗ ಸೇವೆ ಮಾಡಿರಿ, ಖಂಡಿತ ನಿಮಗೆ ಪ್ರಚಿತಿ ಬಂದೇ ಬರ್ತೈತಿ. ಪ್ರತಿಯೊಬ್ಬರಿಗೂ ಸ್ವಾಮಿ ಮಹಾರಾಜರ ಈ ಒಂದು ಸಂತಾನ ಪ್ರಾಪ್ತಿಯ ಒಂದು ಸೇವೆಯ ಪ್ರಚಿತಿಯನ್ನು ಆದಷ್ಟು ಜಲ್ದಿ ನೀಡಲಿ ಅನ್ಕೋತ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋದೇನು. ಹೊಸವಾಯಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಮುಂದಿನ ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನೋ. ಶ್ರೀ ಸ್ವಾಮಿ ಸಮರ್ಥ. ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ಸೇವೆಯನ್ನು ಮಾಡಿರಿ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ.